ನಮಸ್ಕಾರ ವೀಕ್ಷಕರೇ, ಜೆಬಿಎಂ ನ್ಯೂಸ್ಗೆ ಸ್ವಾಗತ. ನಾನು ವೀರೇಶ್ ಗೋಳಿಗೆ. ಈ ಕ್ಷಣದ ಹೆಡ್ಲೈನ್ಸ್. ಬಿಜೆಪಿ ರಾಮದುರ್ಗ ಮಂಡಲದ ವತಿಯಿಂದ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮ ದಿನಾಚರಣೆ ಕಾರ್ಯಕ್ರಮ. ರಾಮದುರ್ಗದ PWD ಕಚೇರಿ ಎದುರು ಪ್ರತಿಭಟನೆ ಮಾಡಿದ ಜನಪರ ಟ್ರಸ್ಟ್ ಅಧ್ಯಕ್ಷ ಸುಭಾಷ್ ಗೋಡ್ಕೆ. ಸಿಎಂ ಸಿದ್ದರಾಮಯ್ಯ ವಿರುದ್ಧ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಮಾಡಿದ ಯುವಕನ ವಿರುದ್ಧ ದೂರು. ಸವದತ್ತಿ ಪಟ್ಟಣದಲ್ಲಿ ಸುರಿದ ಭಾರೀ ಮಳೆಗೆ ಗೋಡೆ ಕುಸಿದು ಮಹಿಳೆ ಅಸ್ವಸ್ಥ. ಭಾರತೀಯ ಜನತಾ ಪಾರ್ಟಿ ರಾಮದುರ್ಗ ಮಂಡಲದ ವತಿಯಿಂದ ಇಂದು ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಇವರ ಜನ್ಮದಿನದ ಪ್ರಯುಕ್ತ ಬೃಹತ್ ರಕ್ತದಾನ ಶಿಬಿರ ಹಾಗೂ ಮಹಾ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರವನ್ನು ರಾಮದುರ್ಗ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿದ್ಯಾಲಯದಲ್ಲಿ ಹಮ್ಮಿಕೊಂಡಿದ್ದು, ಈ ಒಂದು ಕಾರ್ಯಕ್ರಮವನ್ನು ರಾಮದುರ್ಗ ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ KV ಪಾಟೀಲ್ ಇವರ ಅಧ್ಯಕ್ಷತೆಯಲ್ಲಿ ಹಮ್ಮಿಕೊಂಡಿದ್ದು, ಈ ಕಾರ್ಯಕ್ರಮಕ್ಕೆ ಭಾರತೀಯ ಜನತಾ ಪಕ್ಷದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಾರ್ಯಕರ್ತರು ಸೇರಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಭಾರತೀಯ ಜನತಾ ಪಾರ್ಟಿ ರಾಮದುರ್ಗ ಮಂಡಲದ ವತಿಯಿಂದ ಇಂದು ರಾಮದುರ್ಗ ಪಟ್ಟಣದ ವೀರರಾಣಿ ಕಿತ್ತೂರು ಚೆನ್ನಮ್ಮ ವಿದ್ಯಾಲಯದಲ್ಲಿ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಜನ್ಮದಿನ ಹಾಗೂ ಬೃಹತ್ ರಕ್ತದಾನ ಶಿಬಿರ ಮತ್ತು ಮಹಾ ಸದಸ್ಯತ್ವ ಅಭಿಯಾನ ಕಾರ್ಯಾಗಾರವು ನಡೆಯಿತು. ಈ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ಮಂಡಲದ ಅಧ್ಯಕ್ಷರಾದ ಡಾಕ್ಟರ್ KV ಪಾಟೀಲ್ ಅವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಿದರು. ಈ ವೇಳೆ ಪಂಡಿತ್ ದೀನ್ ದಯಾಳ್ ಉಪಾಧ್ಯಾಯ ಅವರ ಭಾವಚಿತ್ರಕ್ಕೆ ಪುಷ್ಪಾರ್ಚನೆ ಮಾಡುವುದರ ಮೂಲಕ ಮಹನೀಯರಿಗೆ ಗೌರವ ನಮನ ಸಲ್ಲಿಸಿದರು. ಈ ಸಂದರ್ಭದಲ್ಲಿ ಜಿಲ್ಲಾ ರೈತ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀ ಚಂದ್ರಶೇಖರ್ ಹಿರೇಮಠ್ ಹಾಗೂ ಜಿಲ್ಲಾ SC ಮೋರ್ಚಾದ ಅಧ್ಯಕ್ಷರಾದ ಯಲ್ಲಪ್ಪ ಕುರಿ ಹಾಗೂ ಸುರೇಬಾನ್ ಗ್ರಾಮದ ಮುಖಂಡರಾದ ನಿಂಗಪ್ಪ ಮಳ್ಳಿಕೇರಿ ಮತ್ತು ಜಿಲ್ಲಾ ಮಹಿಳಾ ಮೋರ್ಚಾ ಉಪಾಧ್ಯಕ್ಷರಾದ ಶ್ರೀಮತಿ ಶಾಲಿನಿ ಇಳಿಗೇರ್, ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾದ ತೌಕೀರ್ ಖತೀಬ್, ಮೊಹಮ್ಮದ್ ಬೇಗ್, ಮಿರ್ಜಿ ಬೇಗ್ ನಿಗದಿ, ಮಂಡಲದ ಅಲ್ಪಸಂಖ್ಯಾತರ ಅಧ್ಯಕ್ಷರಾದ ಜಹೀರ್ ಹಾಜಿ ಹಾಗೂ ಮಂಡಲದ ಕಾರ್ಯದರ್ಶಿಗಳಾದ ಈರಣ್ಣ ಹೊಸಗೌಡ್ರು, ಸಿದ್ದು ಗುಡೇನವರ್, ಮುಖಂಡರುಗಳಾದ ಗಂಗಾಧರ್ ಭೋಸ್ಲೆ, ಶ್ರೀನಿವಾಸ್ ಬಾಣಿ, ಇನ್ನೂ ಅನೇಕ ಬಿಜೆಪಿ ಕಾರ್ಯಕರ್ತರು ಕಾರ್ಯಕ್ರಮದಲ್ಲಿ ಹಾಜರಿದ್ದು ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು. ಜೈ ಶ್ರೀರಾಮ್. ಭಾರತೀಯ ಜನತಾ ಪಕ್ಷ ರಾಮದುರ್ಗ ಮಂಡಲ ವತಿಯಿಂದ ಇವತ್ತು ದೀನ್ ದಯಾಳ್ ಉಪಾಧ್ಯಾಯರು ಅವರ ಹುಟ್ಟಿದ ಜನ್ಮದ ದಿನ, ಅದರ ಜೊತೆಗೆ ರಾಮದುರ್ಗ ಸಿಟಿಯ ಸದಸ್ಯತ್ವ ಅಭಿಯಾನದ ಈ ಒಂದು ಕಾರ್ಯಕ್ರಮದಲ್ಲಿ ವೇದಿಕೆಯನ್ನು ಹಂಚಿಕೊಂಡಿರುವಂಥ ರೈತ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರು, ಆತ್ಮೀಯರಾದಂಥ CS ಹಿರೇಮಠರವರೇ, ಇನ್ನೋರ್ವ ST ಮೋರ್ಚಾದ ಅಧ್ಯಕ್ಷರು, ಆತ್ಮೀಯರಾದಂಥ ಯಲ್ಲಪ್ಪ ಕುರಿ ಅವರೇ, ಆತ್ಮೀಯರಾದಂಥ ಭಾರತೀಯ ಜನತಾ ಪಕ್ಷದ ಹಲವಾರು ವರ್ಷಗಳಿಂದ ಕೆಲಸವನ್ನು ಮಾಡೋದು ತಮ್ಮನ್ನು ತಾವು ತೊಡಗಿಸಿಕೊಂಡು ಈ ಒಂದು ಸಂಸ್ಥೆಯ ಸಂಸ್ಥಾಪಕರು ಆದಂಥ ಗಂಗಾಧರ್ ಭೋಸ್ಲೆ ಅವರೇ, ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಕಾರ್ಯದರ್ಶಿಗಳಾದಂಥ ಮೊಹಮ್ಮದ್ ಬೇಗ್ ಅವರೇ, ಇನ್ನೋರ್ವ ಭಟ್ಕುರ್ತಿ ಭಾಗದ ಭಾರತೀಯ ಜನತಾ ಪಕ್ಷದ ಮುಖಂಡರು, ಆತ್ಮೀಯರಾದಂಥ ಶ್ರೀನಿವಾಸ್ ಬಾಣಿ ಅವರೇ, ಇನ್ನೋರ್ವ ಅಲ್ಪಸಂಖ್ಯಾತ ಮೋರ್ಚಾದ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳು, ಆತ್ಮೀಯರಾದಂಥ ತೌಕೀರ್ ಅವರೇ, ಮಹಿಳಾ ಮೋರ್ಚಾದ ಜಿಲ್ಲಾ ಉಪಾಧ್ಯಕ್ಷರಾದ ಶಾಲಿನಿ ಇಳಿಗೇರ್ ಅವರೇ, ಅಲ್ಪಸಂಖ್ಯಾತ ಮೋರ್ಚಾದ ಮಂಡಳದ ಅಧ್ಯಕ್ಷರಾದಂಥ ಹಾಜಿ ಅವರೇ, ಇನ್ನೋರ್ವ ಸುರೇಬಾನ್ ಭಾಗದ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು, ಆತ್ಮೀಯರು, ಎಲ್ಲರ ಮಾರ್ಗದರ್ಶಕರಾದಂತಹ ನಿಂಗಪ್ಪಣ್ಣ ಮೆಡಿಕೇರಿ ಅವರೇ, ಈ ಒಂದು ಕಾರ್ಯಕ್ರಮದಲ್ಲಿ ನಡೆದಿರುವಂಥ ಎಲ್ಲ ನನ್ನ ಭಾರತೀಯ ಜನತಾ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತರೇ ಮತ್ತು ಈ ಸಭೆಯಲ್ಲಿ ಉಪಸ್ಥಿತಿರುವಂಥ ಪತ್ರಿಕಾ ಮಾಧ್ಯಮದ ಸ್ನೇಹಿತರೆ, ತಮಗೆಲ್ಲ ಗೊತ್ತಿದ್ದ ಹಾಗೆ
ಇದೇ ತಿಂಗಳ 2ನೇ ತಾರೀಕು ಇಡೀ ದೇಶಾದ್ಯಂತ ಈ ಒಂದು ಸದಸ್ಯತ್ವದ ಅಭಿಯಾನದ ಕಾರ್ಯಕ್ರಮ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಯವರು ಮತ್ತು ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಪ್ರಥಮ ಹಂತದಲ್ಲಿ ಮೊದಲನೇ ಹಂತದಲ್ಲಿ ಸದಸ್ಯತ್ವ ಅಭಿಯಾನನ ಪ್ರಾರಂಭ ಮಾಡಿದ್ವಿ. ಈ ಒಂದು ಸದಸ್ಯತ್ವ ಅಭಿಯಾನ ರಾಷ್ಟ್ರದಿಂದ ರಾಜ್ಯದಲ್ಲಿ, ರಾಜ್ಯದಿಂದ ಜಿಲ್ಲೆಯಿಂದ ಮಂಡಳದಲ್ಲಿ ನಾವು ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತಾ ಬಂದಿವಿ. ಈಗ ರಾಮದುರ್ಗ ಮಂಡಳದಲ್ಲಿ ಕಳೆದ ಒಂದು 5 ದಿವಸದಲ್ಲಿ ಕಡ್ಕೋಳು ಜಿಲ್ಲಾ ಪಂಚಾಯತಿ ಕ್ಷೇತ್ರ ಆಗಿರ್ಬೋದು, ಹುಲ್ಕುಂದ್ ಜಿಲ್ಲಾ ಪಂಚಾಯತಿಯ ಆಗಿರ್ಬೋದು, ವಡ್ಚಿ ಆಗಿರ್ಬೋದು, ಹಲಗತ್ತಿ ಜಿಲ್ಲಾ ಪಂಚಾಯತ್ ಕ್ಷೇತ್ರ ಆಗಿರ್ಬೋದು, ಸುರೇಬಾನ್ ಜಿಲ್ಲಾ ಪಂಚಾಯತಿಯ ಭಾಗದಲ್ಲಿ ಎಲ್ಲ ಭಾಗದಲ್ಲಿ ನಾವು ರಾಮದುರ್ಗ ತಾಲೂಕಿನಲ್ಲಿ ಈ ಸದಸ್ಯತ್ವ ಅಭಿಯಾನದ ಕಾರ್ಯಕ್ರಮವನ್ನು ಮಾಡಿಕೊಂಡು ಬಂದ್ವಿ. ಕೆ ವಿ ಪಾಟೀಲ್ ಅವರಿಗೆ ಸ್ವಸ್ಥ ಹಾಗೆ ವೇದಿಕೆ ಮೇಲೆ ಇದ್ದಂಥ ಎಲ್ಲರಿಗೂ ನಾನು ನಮಸ್ಕಾರಗಳನ್ನು ತಿಳಿಸ್ತಾ, ಇವತ್ತು ಮಹಾ ಸದಸ್ಯತ್ವ ಅಭಿಯಾನದ ಬಗ್ಗೆ ಮಾತಾಡಬೇಕು. ಯಾಕಂದ್ರೆ ಅದಕ್ಕಿಂತ ಮುಂಚೆ ದೀನ್ ದಯಾಳ್ ಉಪಾಧ್ಯಾಯ ಅವರ ಹುಟ್ಟುಹಬ್ಬವನ್ನು ಆಚರಣೆ ಮಾಡೋಕ್ಕೆ ಬಂದಂಥ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರಿಗೂ ಹಾಗೂ ಎಲ್ಲ ಮುಖಂಡರಿಗೂ ಧನ್ಯವಾದ ತಿಳಿಸ್ತೇನೆ. ಬಿಜೆಪಿ ಸದಸ್ಯತ್ವ ಅಭಿಯಾನದ ಬಗ್ಗೆ ಎಲ್ಲರಿಗೂ ತಿಳಿದ ಹಾಗೆ ಪ್ರತಿ 3 ವರ್ಷಕ್ಕೂ ಒಂದ್ಸಲ ಈ ಸದಸ್ಯತ್ವ ಅಭಿಯಾನವನ್ನು ನಡೆಸ್ತಾ ಬಂದಿದ್ದೀವಿ. ಮೊದಲನೇದಾಗಿ ಸದಸ್ಯತ್ವ ಹೇಗಿತ್ತಂದರೆ, ಒಂದು ನಂಬರನ್ನು ಡೈಲ್ ಮಾಡಿದಾಗ ಆ ಸದಸ್ಯತ್ವನ ನಮಗೆ ಬರ್ತಿತ್ತು. ಆದರೆ ಅದರಿಂದ ಫುಲ್ ಇನ್ಫಾರ್ಮೇಷನ್ ಬರದೇ ಇದ್ದ ಕಾರಣದಿಂದ ಈಗ ಸದಸ್ಯತ್ವ ಅಭಿಯಾನ ಹೇಗೆ ಮಾಡಿದ್ದಾರೆ ಅಂದರೆ, ಒಂದು ನಂಬರನ್ನು ಮಿಸ್ ಕಾಲ್ ಮಾಡಿ ಆ ಮಿಸ್ ಕಾಲಿಗೆ ಒಂದು OTP ಅಥವಾ ಒಂದು ಲಿಂಕ್ ಬರುತ್ತೆ. ಆ ಲಿಂಕನ್ನು ಓಪನ್ ಮಾಡಿದಾಗ ಒಂದು ಫಾರ್ಮ್ಯಾಟ್ ಓಪನ್ ಆಗ್ತದೆ. ಪೂರ್ತಿಯಾಗಿ ನಿಮ್ಮ ಹೆಸರು, ವಿಳಾಸ, ನಿಮ್ಮ ಜನ್ಮ ದಿನಾಂಕ, ಮತ್ತು ನಿಮ್ಮ ಊರು, ಮತ್ತು ನೀವು ಯಾವ ತಾಲೂಕಿಂದ ಬಂದಿದ್ದೀರಿ, ಇದನ್ನೆಲ್ಲನೂ ಫಿಲ್ ಮಾಡಿದಾಗ ಅದು ಒಂದು ಪೂರ್ಣ ಮಾಹಿತಿ ಸಿಗ್ತದೆ. ಅದರಿಂದ ನಾವು BJP ಸದಸ್ಯತ್ವವನ್ನು ಮಾಡಬೇಕು. ಈಗ ಬೆಳಗಾವಿ ಜಿಲ್ಲೆಯ ಸವದತ್ತಿ ಪಟ್ಟಣದಲ್ಲಿ ಸುರಿದ ಧಾರಾಕಾರ ಮಳೆಯಿಂದಾಗಿ ಸವದತ್ತಿ ಪಟ್ಟಣದ ರಾಮಪುರ ಸೈಟ್ನಲ್ಲಿ ಯಲ್ಲವ್ವ ಯಮನೂರ್ ಎಂಬ ಮಹಿಳೆಯ ಮನೆ ಗೋಡೆ ಕುಸಿದು ಬಿದ್ದು ಮಹಿಳೆ ಅಸ್ವಸ್ಥರಾದ ಘಟನೆ ಸವದತ್ತಿ ಪಟ್ಟಣದಲ್ಲಿ ಜರುಗಿದೆ. ಈ ಕುರಿತು ಒಂದು ವರದಿ ಇದೆ, ಬನ್ನಿ ವೀಕ್ಷಿಸೋಣ. ಬೆಳಗಾವಿ ಜಿಲ್ಲೆ ಸವದತ್ತಿ ಪಟ್ಟಣದಲ್ಲಿ ಸುರಿದ ಭಾರೀ ಮಳೆಯಿಂದಾಗಿ ಮಹಿಳೆ ಅಸ್ವಸ್ಥ. ಹೌದು, ಸವದತ್ತಿ ಪಟ್ಟಣದ ರಾಮಪುರ ಸೈಟ್ನಲ್ಲಿ ವಾಸಿಸುತ್ತಿದ್ದ ಯಲ್ಲವ್ವ ಯಮನೂರ್ ಎಂಬುವರ ಮನೆ ಗೋಡೆ ಕುಸಿದಿದ್ದು ಯಲ್ಲವ್ವ ಯಮನೂರ್ ಎಂಬ ಮಹಿಳೆ ಅಸ್ವಸ್ಥರಾಗಿದ್ದು ತಕ್ಷಣ ಸವದತ್ತಿ ತಾಲೂಕಾ ಆಸ್ಪತ್ರೆಗೆ ದಾಖಲಿಸಿ ಚಿಕಿತ್ಸೆ ನೀಡಲಾಯಿತು. ನಂತರ ಹೆಚ್ಚಿನ ಚಿಕಿತ್ಸೆಗಾಗಿ ಹುಬ್ಬಳ್ಳಿಯ ಕಿಮ್ಸ್ ಆಸ್ಪತ್ರೆಗೆ ರವಾನಿಸಲಾಯಿತು. ಈ ಘಟನೆ ಸವದತ್ತಿ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಜರುಗಿದೆ. ಯಮನೂರ್ ನನ್ನ ಹೆಸರು ಬರ್ಮಪ್ರಿ. ನಮ್ಮ ಕುಟುಂಬ ಹೆಸರ ಯಲ್ಲವ್ವ ಯಮನೂರ್. ಯಲ್ಲವ್ವ ಯಮನೂರ. ಅವ್ರು ಏನಾಗಬೇಕ? ಆಕಿ ಗಂಡ್ರಿನ ಗಂಡ. ಎಷ್ಟು ಗಂಟೆಗೆ ಬಿದ್ದೈತೆ ಇದು? 11 ಗಂಟೆಗೆ ಬಿದ್ದೈತಿ. ರಾತ್ರಿ 11 ಗಂಟೆಗೆ ಬಿದ್ದೈತಿ. ಮಳಿ ಭಾಳ ಆಗಿದ್ದೇನ? ಮಳೆ ಭಾಳ ಸಂಬಂಧ ಬಿದ್ದೈತೆ. ಭಾಳ ಸೀರಿಯಸ್ ಅದಾರ? ಸೀರಿಯಸ್ ಅದಾರ. ಎಲ್ಲಿ ಹಾಕ್ಯಾರೀಗ? ಹುಬ್ಳಿ KMCಗೆ ಅದಾರ. ಹುಬ್ಳಿ KMC. ಎಷ್ಟು ಗಂಟೆಗೆ ಹೋದಾರ ಅವ್ರಿಗೆ? 12 ಗಂಟೆ ರೀ. ರಾತ್ರಿ 12 ಗಂಟೆಗೆ. 1 ಗಂಟೆಗೆ ಇರ್ಬೇಕು ನೋಡ್ರಿ. ಇಲ್ಲಿ ಜನರಲ್ ಹಾಸ್ಪಿಟಲ್ ಕರ್ಕೊಂಡು ಹೋಗಿದ್ರೇನ? ಹೋಗಿದ್ವಿ. ಅಲ್ಲಿ ಹಿಡ್ದಾರೋ ಇಲ್ವಾ? ಹಿಡಿದಿದ್ದ ಸೆಲ್ಯಾನದು ಹಚ್ಚಿ ಅಲ್ಲಿಗೆ ಟ್ರಾನ್ಸ್ಫರ್ ಮಾಡಿದ್ರು. ಅಲ್ಲಿ ಹುಬ್ಳಿ KMCಗೆ ಇದು ಮಾಡಿದ್ರನ? ರೆಫರ್ ಮಾಡಿದ್ರಾ? ಹೌದಾ? ಎಲ್ಲಿ ಇದಾತ ಅವ್ರಿಗೆ? ಎಲ್ಲಿ ಆತ ಅವ್ರಿಗೆ? ಗಾಡಿ ಎಲ್ಲಿ ಬಿತ್ತ? ಇಲ್ಲೇ ಗಾಡಿ ಬಿದ್ದೈತ್ರಿ. ಎಲ್ಲಿ? ಇಲ್ಲೇ? ಇಲ್ಲೇ ಗಾಡಿ ಬಿದ್ದೈತ್ರಿ. ಆಕಿ ಮ್ಯಾಗ ಬಿದ್ದೈತ್ರಿ. ಹಡ್ಡಿ ತಕ್ಕೊಂಡ್ರಿ. ಹಡ್ಡಿ ತಕ್ಕೊಂಡ್ ಆ ಬಳಿಕ ನಮ್ಮ ಹಳ್ಯಾನ್ ರಿಕ್ಷಾ ಐತಿ, ಆ ರಿಕ್ಷಾದಾಗ ತಗೊಂಡು ಹೋದಿವ್ರಿ. ಹೌದಾ? ಸರಿ, ಆಯ್ತು ಬಿಡು. ರಾಮದುರ್ಗ ಪಟ್ಟಣದ ಶಕ್ತಿ ಕೇಂದ್ರವಾದ ಮಿನಿ ವಿಧಾನಸೌಧದ ಪಕ್ಕದಲ್ಲಿರುವ PWD ಕಚೇರಿ ಎದುರಿಗೆ ಇಂದು ಜನಪರ ಟ್ರಸ್ಟ್ ಅಧ್ಯಕ್ಷರಾದ ಸುಭಾಷ್ ಗೋಡ್ಕೆ ಪ್ರತಿಭಟನೆ ನಡೆಸಿದರು. ಪ್ರತಿಭಟನೆ ಕಾರಣ ಇಷ್ಟೇ, ರಾಮದುರ್ಗದಿಂದ ಬೆಳಗಾವಿಗೆ ಹೋಗುವ ರಾಜ್ಯ ಹೆದ್ದಾರಿ ಸಂಪೂರ್ಣ ಹದಗೆಟ್ಟಿದ್ದು ಈ ಕಾಮಗಾರಿ ಅತ್ಯಂತ ವಿಳಂಬ ರೀತಿಯಿಂದ ಸಾಗುತ್ತಿದೆ. ಯಾವುದೇ ಅಧಿಕಾರಿಗಳು ಅಂದರೆ PWD ಅಧಿಕಾರಿಗಳಿಗೆ ಸಾಕಷ್ಟು ಮಾಹಿತಿಯನ್ನು ಕೇಳಿದರೂ ಕೂಡ ಹಾರಿಕೆ ಉತ್ತರವನ್ನು ನೀಡುತ್ತಾ ಇದ್ದಾರೆ, ಸಮಗ್ರ ಮಾಹಿತಿಯನ್ನು ಒದಗಿಸುತ್ತಿಲ್ಲ ಎಂದು ಸುಭಾಷ್ ಗೋಡ್ಕೆ ಪ್ರತಿಭಟನೆಯನ್ನು ನಡೆಸಿದರು. ಅಂತೇಳಿ ಒಂದು ಕೆಲಸವನ್ನು ಪ್ರಾರಂಭವಾಗಿದೆ. ಕೋಟ್ಯಾಂತರ ರೂಪಾಯಿ ಕೆಲಸ ಪ್ರಾರಂಭ ಆದರೂ ಕೂಡ
ಅದರ ಬಗ್ಗೆ ಚಕ್ಕಾರವನ್ನು ಎತ್ತಾ ಇಲ್ಲ. ಯಾಕಂದ್ರೆ ಸಾರ್ವಜನಿಕರು ಎಷ್ಟೋ ಏನು ಒಂದು ದೂರುಗಳನ್ನು ಸಲ್ಲಿಸಿದ್ರು ಕೂಡ ಮಾಡ್ತಾ ಇಲ್ಲ. ಅದೇ ರೀತಿ ನಾವು ಜನಪರ ಟ್ರಸ್ಟ್ನಿಂದ 2-3 ಬಾರಿ ಕೂಡ ಅವ್ರಿಗೆ ನಾವು ಹೇಳಿದೀವಿ, ಇಲ್ಲ ನಮಗೆ ರಸ್ತೆ ರಾತ್ರಿ ಏನು ಕೆಲಸ ಮಾಡುವಂತ ಏನು ಕೆಲಸ ಇವ್ರದ್ದು, ಅಧಿಕಾರಿಗಳ ಕೆಲಸ ಎಷ್ಟೊತ್ತಿಗಿದೆ ಅದು ಕೂಡ ಇವ್ರಿಗೆ ಸ್ವಲ್ಪ ಅದ್ರ ಬಗ್ಗೆ ನಾಲೆಜ್ ಇಲ್ಲ ಅಂತ ಅನಿಸ್ತದೆ ನನಗೆ. ಯಾಕಂದ್ರೆ ರಾತ್ರಿ ಟಿಪ್ಪರ್ ಗಟ್ಟಲೆ ಕಲ್ಲುಗಳನ್ನು ತೊಗೊಂಬಂದು ಮೊಹರಂ ಹಾಕುವಂತ ಕೆಲಸವನ್ನು ಮಾಡಬೇಕು. ಅಲ್ಲಿ ಕಲ್ಲುಗಳನ್ನು ಹಾಕಿ ಏನು ಒಂದು ವ್ಯವಸ್ಥಿತವಾಗಿ ಲಂಚದ ಒಂದು ರೂಪದಲ್ಲಿ ಹಣವನ್ನು ಪಡಿತಾ ಇದ್ದಾರೆ ಅಂತೇಳಿ ಕಂಡು ಬರ್ತಾ ಇದೆ ನನಗೆ. ಯಾಕಂದ್ರೆ ಸಾರ್ವಜನಿಕರ ಏನೋ ಒಂದು ಮುಂದಿನ ರಾಷ್ಟ್ರೀಯ ಹೆದ್ದಾರಿ ಏನೋ ಒಂದು ಅನುದಾನವನ್ನು ಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಜನಪ್ರಿಯ ಏನೋ ಒಂದು ಆ ದುರ್ಬಳಕೆ ಹೇಗೆ ಮಾಡ್ಕೊತಾ ಇದ್ದಾರೆ ಅಂದ್ರೆ, ಅವರು ಜಾರಕಿಹೊಳಿ ಅವರು ಕೇಳಕ್ ಹೋಗ್ಬೇಡ್ರಿ, ಅಲ್ಲಿ ಮಟ್ಟ ಕಂಪ್ಲೇಂಟ್ ಮಾಡಬೇಡ್ರಿ, ಕಂಪ್ಲೇಂಟ್ ಮಾಡ್ರೆ ನಿಮ್ಮ ಮೇಲೆ ಏನಾದರೂ ದೂರ ಬರ್ಬೋದು ಅಂತೇಳಿ ನಮ್ಮನ್ನ ಹೆದರಿಸ್ತಾ ಇದ್ದಾರೆ ಅವರು. ಆ ಪಾಪ ಅವರು ಏನೋ ಒಂದು ಸತೀಶ್ ಜಾರಕಿಹೊಳಿ ಇದ್ದಾರೆ, ಅವ್ರು ನಮಗೆ ಅನುದಾನ ಕೊಟ್ಟಿದ್ದಾರೆ, ಆ ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾರೆ. ಇವತ್ತು ಆ ಅನುದಾನ ಸಲುವಾಗಿ ನಾನು ಇವತ್ತು ಇಲ್ಲಿ ಕುಳಿತಿದ್ದೇನೆ. ನಮ್ಮ ಮುಂದಿನ ಏನೋ ಒಂದು ರಾಷ್ಟ್ರೀಯ ಹೆದ್ದಾರಿ ಇದೆ, ಆ ಹೆದ್ದಾರಿಯನ್ನ ಕಳಪೆ ಮಟ್ಟದಾಗಿದೆ, ಅದನ್ನ ಪೂರ್ತಿ ತೆಗೆದು ಏನು ಒಳ್ಳೆ ಮೊಹರಮನ್ನ ಫಿಲಪ್ ಮಾಡುವವರೆಗೂ ನಾವು ಬಿಡುವುದಿಲ್ಲ ಇದು ಹೋರಾಟ. ಅದಕ್ಕೆ ನಾನು ಹೋರಾಟ ಇವತ್ತಿಂದ ಪ್ರಾರಂಭ ಆಗಿದೆ. ನಾನು ಇನ್ನೊಂದು 2 ದಿನದಲ್ಲಿ ನಿರಂತರವಾಗಿ ಧರಣಿಯನ್ನು ಕೊಡ್ತೇನೆ. ಯಾಕಂದ್ರೆ ರವಿಕುಮಾರ್ ಅನ್ನುವ ಏನೋ ಒಬ್ಬ ಅಧಿಕಾರಿ ಇದಾನ, ಆತನ ಮೇಲೆ ಲೋಕಾಯುಕ್ತ ತನಿಖೆನ ಆಗ್ಬೇಕು. ಯಾಕಂದ್ರೆ ಇಲ್ಲಿ ಬಹಳ ದೂರದ ಬೇರೆಗಳನ್ನು ಬಿಟ್ಟುಬಿಟ್ಟಿದ್ದಾರೆ. ಇಲ್ಲಿ ಇಷ್ಟು ದಿವಸ ಬಹಳ ದಿನ ಆಯ್ತಿದ. ಒಬ್ಬ ಅಧಿಕಾರಿ ಇರ್ಬೇಕಾದ್ರೆ 2 ರಿಂದ 3 ವರ್ಷ ಇರಬೇಕು. ಅದನ್ನ ಬಿಟ್ಟು ಒಂದು 10 ವರ್ಷ ಆದ್ರೂ ಕೂಡ ಇವರು ಇಲ್ಲಿಂದ ಅಳಗಾಡ್ತಾ ಇಲ್ಲ. ಯಾಕಂದ್ರೆ ರಾಮದುರ್ಗದ ಏನೋ ಒಂದು ಅವ್ರಿಗೆ ನೀರು ಹತ್ತಿ ಬಿಟ್ಟಿದಾವ, ಅದರಿಂದ ಏನೋ ಒಂದು ರೊಕ್ಕ ವ್ಯವಸ್ಥೆಯನ್ನು ಮಾಡ್ಕೊತಾ ಇದ್ದಾರೆ. ಕೋಟ್ಯಾಂತರ ರೂಪಾಯಿ ಗಟ್ಟಲೆ ಆಸ್ತಿಯನ್ನು ಗಳಿಸಿದಾರ. ಇದ್ರ ಲೋಕಾಯುಕ್ತವ್ರು ಯಾವುದೇ ತನಿಖೆಯನ್ನು ಮಾಡ್ತಾ ಇಲ್ಲ, ಇವ್ರ ಮೇಲೆ ಪ್ರಕರಣವನ್ನು ದಾಖಲು ಮಾಡ್ತಾ ಇಲ್ಲ. ಅದರ ಸಲುವಾಗಿ ನನ್ನ ಹೋರಾಟ ಇದೆ. ಆಮೇಲೆ ನಮ್ಮ ರಸ್ತೆಗಳನ್ನು ಏನು ರಿಪೇರಿ ಮಾಡಬೇಕಾಗಿದೆ, ಆ ಅನುದಾನದಲ್ಲಿ ಸಾಕಷ್ಟು ಅನುದಾನವನ್ನು ತೆಗೆದು ತಿಂದಿದ್ದಾರೆ. ಈ ಹಿಂದಿನ ಪ್ರಕರಣದಲ್ಲಿ ಏನು ಒಂದು ನಮ್ಮ ಸಣ್ಣ ಏನು ಒಂದು ಮರಳುಗಾರಿಕೆಯನ್ನ ತುಂಬ್ತಾ ಇದ್ರು, ಆ ಮರಳುಗಾರಿಕೆ ರೈತರು ಏನು ತಾವು ಮರಳುಗಾರಿಕೆ ಮಾಡ್ತಾ ಇರಲಿಲ್ಲ. ತಮಗೆ ಬೇಕಾಗಿದ್ದನ್ನು ಉತ್ಸವವನ್ನು ಸ್ಟಾಕ್ ಮಾಡ್ಕೊಂಡಾಗ ಹಿಂದಿನ ತಹಶೀಲ್ದಾರ ಮತ್ತು ರವಿಕುಮಾರ್ ಎಂಬ ಇಬ್ರು ಕೂಡಿಕೊಂಡು ಆ ಉತ್ಸವನ್ನ ನ್ಯಾಯಾಂಗದ ಇಲಾಖೆಗೆ ಮಾರಾಟವನ್ನು ಮಾಡಿದ್ದಾರೆ. ಸಾಕಷ್ಟು ಹಗರಣ ಕೋಟ್ಯಾಂತರ ರೂಪಾಯಿ ಮಾಡಿದ್ದಾರೆ. ಅದರಲ್ಲಿ 40 ಟಿಪ್ಪರಷ್ಟು ಉತ್ಸವನ್ನ ನ್ಯಾಯಾಲಯದ ಇಲಾಖೆಗೆ ಮಾರ್ಕೊಂಡಿದ್ದಾರೆ. ಯಾವುದೇ ಕಾನೂನಿನ ವ್ಯವಸ್ಥೆಯಲ್ಲಿ ಯಾವುದೇ ಕಾಗದ ಪತ್ರ ಯಾವುದೇ ಏನು ಅಳವಡಿಕೆ ಇರಲಾರದೆ ಮಾರಾಟ ಮಾಡಿದ್ದಾರೆ. ಯಾರಾದರೂ ಕೇಳಿದ್ರೆ ಇಲ್ಲ ಅದು ಟೆಂಡರ್ ಆಗಬೇಕಾಗಿದೆ, ಆಗಬೇಕಾಗಿದೆ, ಸುಳ್ಳನ್ನ ಹೇಳುವಂತ ಆರೋಪವನ್ನು ಇವರು ಮಾಡ್ತಾ ಇದ್ದಾರೆ. ಅದಕ್ಕೆ ನಾ ಇವತ್ತು ಜನಪರ ಟ್ರಸ್ಟ್ನಿಂದ ಎಚ್ಚರಿಸ್ತಾ ಇದ್ದೀನಿ, ನನಗೆ ನ್ಯಾಯವನ್ನು ಕೊಡಬೇಕು. ನ್ಯಾಯ ಕೊಡದೇ ಇದ್ದರೆ ಮುಂದಿನ ದಿನಮಾನಗಳಲ್ಲಿ ನಾನು ನ್ಯಾಯಾಂಗದ ವ್ಯವಸ್ಥೆ ಇರಲಿ, ಆಮೇಲೆ ನಾನು ಏನು ದೂರನ್ನು ಸಲ್ಲಿಸಬೇಕಾಗಿದೆ ಆ ಪ್ರಾಧಿಕಾರಕ್ಕೆ ದೂರನ್ನು ಸಲ್ಲಿಸಿ ರಾಮದುರ್ಗದ PWD ಕಚೇರಿಗೆ ನಾನು ಕೀಲಿಯನ್ನು ಹಾಕಲಿಕ್ಕೆ ವ್ಯವಸ್ಥೆಯನ್ನು ಮಾಡ್ತೀನಿ ಅಂತೇಳಿ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ಅವರ ಬಗ್ಗೆ ನನಗೆ ಗೊತ್ತಿಲ್ಲ. ಈಗ ಹಿಂದೆ ಚುನಾವಣೆ ಸಂದರ್ಭದಲ್ಲಿ ಒಬ್ಬ ತಹಶೀಲ್ದಾರ್ ಬಂದಿದ್ರು. ಆ ತಹಶೀಲ್ದಾರ್ ಅವರು ಇವರು ಕೂಡಿಕೊಂಡು ಭಾಗಿಯಾಗಿ ಅದನ್ನ ಮಾರಾಟವನ್ನು ಮಾಡಿದ್ದಾರೆ. ಅದನ್ನ ಯಾರಾದರೂ ಕೇಳಿದ್ರೆ ಉಸುಕ ಅಲ್ಲೇ ಬಿದ್ದಿದೆ ಅಂತ ಹೇಳುವಂತ ಸಬೂಬನ್ನು ಹೇಳ್ತಾ ಇದ್ದಾರೆ. ರಸ್ತೆ ಎಲ್ಲಿಂದ ಎಲ್ಲಿ ಮಟ್ಟ ಮಾಡಾಕತ್ತಾರ? ಈಗ ತುರ್ನೂರದಿಂದ ಏನೋ ಒಂದು ಸುನ್ನಾಳಕ ರಸ್ತೆ ಹೋಗ್ತಾ ಇದೆ ಚಿಲುಮೂರವರೆಗೂ. ಅದಕ್ಕೆ ನಾನು ಏನೋ ಒಂದು ಮೊಹರಮನ್ನು ಫಿಲಪ್ ಮಾಡ್ಬೇಕಾಗಿತ್ತು, ಮೊಹರಂ ಫಿಲಪ್ ಮಾಡ್ತಾ ಇಲ್ಲ. ಯಾಕಂದ್ರೆ ಅವರು ರಾತ್ರಿ ಗಳ್ಳರು ಇವರು. ರವಿಕುಮಾರ ಮತ್ತು ಆ ಗುತ್ತಿಗೆದಾರ ಯಾರು ಎನ್ ಶಿವಣ್ಣ ಯಾರೋ ಒಬ್ರು ಇದಾರ, ಆ ಗುತ್ತಿಗೆದಾರ ಮತ್ತು ಇವರು ಕೂಡಿಕೊಂಡು ರಾತ್ರಿ ದರೋಡೆಯನ್ನು ಮಾಡ್ತಾ ಇದ್ದಾರೆ. ಹಗಲು ದರೋಡೆ ಇಲ್ಲ, ರಾತ್ರಿ ದರೋಡೆ ಮಾಡಕತ್ತಾರೆ ಇವರು. ಇವ್ರಿಗೆ ಟೈಮ್ಸ್ ಇಲ್ಲ, ಏನಿಲ್ಲ, ಯಾವುದೇ ಅಧಿಕಾರಿಗಳು ಬರ್ತಾ ಇಲ್ಲ, ಯಾವುದೇ ಇಂಜಿನಿಯರ್ಗಳು ಉಸ್ತುವಾರಿ ವಹಿಸ್ತಾ ಇಲ್ಲ. ಅದಕ್ಕೆ ನಾ ಏನೈತಿ ಇವತ್ತೇ ಅದನ್ನ ನಿಮ್ಮ ಮಾಧ್ಯಮದ ಮುಖಾಂತರ ವಿನಂತಿಸ್ಕೊಳ್ತಾ ಇದ್ದೀನಿ. ಇವತ್ತೇ ಆ ರಸ್ತೆಯನ್ನು ನಿಲ್ಲಿಸಬೇಕು, ಕಾಮಗಾರಿಯನ್ನು ನಿಲ್ಲಿಸದೆ ಹೋದಲ್ಲಿ ನನ್ನ ಜೀವ ಹೋದರೂ ಕೂಡ ಅದೇ ರಸ್ತೆ ಮೇಲೆ ನನ್ನ ಜೀವನ ಕಳೆದುಕೊಳ್ಳಕ್ಕೆ ನಾನು ತಯಾರಾಗಿದೆ. ಸಿಎಂ ಸಿದ್ದರಾಮಯ್ಯನ ವಿರುದ್ಧ ಸೋಷಿಯಲ್ ಮೀಡಿಯಾ ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದಂತ ಯುವಕನ ವಿರುದ್ಧ ಇಂದು ರಾಮದುರ್ಗ ಪೊಲೀಸ್ ಠಾಣೆಯಲ್ಲಿ ದೂರನ್ನ ಸಲ್ಲಿಸಲಾಯಿತು. ರಾಮದುರ್ಗ ತಾಲೂಕಾ ಘಟಕದ ಅಂದ್ರೆ ತಾಲೂಕಾ ಕಾಂಗ್ರೆಸ್ ಎಸ್ಸಿ ಘಟಕದ ಅಧ್ಯಕ್ಷರಾದ ಚಿದಾನಂದ್ ದೊಡಮನಿ ಇವರ ನೇತೃತ್ವದಲ್ಲಿ ಇಂದು ರಾಮದುರ್ಗ ಪೊಲೀಸ್ ಠಾಣೆ PSI ಸುನೀಲ್ ಕುಮಾರ್ ನಾಯಕ್ ಅವರಿಗೆ ದೂರನ್ನ ನೀಡಲಾಯಿತು.
ಈ ಸಂದರ್ಭದಲ್ಲಿ ಕಾಂಗ್ರೆಸ್ ಮುಖಂಡರುಗಳಾದ ಗಣೇಶ್ ದೊಡ್ಮನಿ, ರಮೇಶ್ ಬಂಡೇಗೌಡ, ಬಸವರಾಜ್ ಪ್ರಧಾನಿ, ಅಜೀಂ ನಕಾರ್ಚಿ ಇನ್ನೂ ಹಲವು ಕಾಂಗ್ರೆಸ್ ಸದಸ್ಯರು ಹಾಜರಿದ್ದು ಒಂದು ಏನು ಅವಹೇಳನಕಾರಿ ಪೋಸ್ಟ್ ಅನ್ನು ಹಾಕಿದಂತ ವ್ಯಕ್ತಿ ವಿರುದ್ಧ ದೂರನ್ನ ನೀಡಿದ್ದಾರೆ. ಸಾಹೇಬ್ರು ಹೋದ್ರೇಟ ಕುಮಾರ ಮುಂದೆ ಬರ್ರೇಟ. ಈ ದೊಡ್ಡಮನಿ ಎಸ್ಸಿ ಘಟಕ ಅಧ್ಯಕ್ಷರು ರಾಮನಗರ ತಾಲೂಕು. ವಿಷಯ ವಸಂತ್ ಕುಮಾರ್ ಹಾದಿಮನಿ ವಿರುದ್ಧ ದೂರು ಕೊಡುವ ಕುರಿತು ಮೇಲ್ಕಾಣಿಸಿದ ವಿಷಯದಂತೆ ನಾನು ಚಿದಾನಂದ ದೊಡ್ಡಮನಿ ಕಾಂಗ್ರೆಸ್ ಪಕ್ಷದ ಎಸ್ಸಿ ಘಟಕದ ಅಧ್ಯಕ್ಷನ ರಾಮದುರ್ಗ ನಗರ ತಮ್ಮಲ್ಲಿ ವಿನಂತಿಸಿದ್ದೇನೆಂದರೆ, ವಸಂತ್ ಹಾದಿಮನಿ ಎಂಬ ವ್ಯಕ್ತಿ ಮುದಿಯನೂರು ನಿವಾಸಿಯಾಗಿದ್ದು ಈತನ ಮೊಬೈಲ್ ನಂಬರ್ 9632696650 ಎಂಬ ವ್ಯಕ್ತಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯ ಸಾಹೇಬರ ಕರ್ನಾಟಕ ಸರ್ಕಾರ ಬೆಂಗಳೂರು ಇವರ ವಿರುದ್ಧ ಫೇಸ್ಬುಕ್ನಲ್ಲಿ ಅವಹೇಳನಕಾರಿ ಪೋಸ್ಟ್ ಹಾಕಿದ್ದು, ಇದೇ ತರಹದ ಈ ವ್ಯಕ್ತಿ ಹಲವಾರು ಬಾರಿ ಸಮಾಜದಲ್ಲಿ ಅಶಾಂತಿಯನ್ನು ಸೃಷ್ಟಿಸುವ ಹಾಗೂ ಪ್ರಚೋದನಾಕಾರಿ ಬರಹಗಳನ್ನು ತಮ್ಮ ಫೇಸ್ಬುಕ್ ಅಕೌಂಟ್ ಆದಂತಹ ವಸಂತ್ ಕುಮಾರ್ ಹಾದಿಮನಿ ಇದರಲ್ಲಿ ಹಾಕಿರುತ್ತಾರೆ. ಆದ್ದರಿಂದ ಈತನ ವಿರುದ್ಧ ಸೂಕ್ತ ಕಾನೂನು ಕ್ರಮ ಕೈಗೊಳ್ಳಬೇಕು ಹಾಗೂ ಈತ ಬಹಿರಂಗವಾಗಿ ಸಿದ್ದರಾಮಯ್ಯ ಸಾಹೇಬರಿಗೆ ಕ್ಷಮೆಯಾಚಿಸಬೇಕು. ಇಲ್ಲವಾದರೆ ನಾವು ಎಸ್ಸಿ ಘಟಕದ ಅಧ್ಯಕ್ಷರು, ಪದಾಧಿಕಾರಿಗಳು ಹಾಗೂ ಕಾಂಗ್ರೆಸ್ ಪಕ್ಷದ ಮುಖಂಡರು ಬೃಹತ್ ಪ್ರಮಾಣದಲ್ಲಿ ಪ್ರತಿಭಟನೆ ಮಾಡಬೇಕಾಗಿ ವಿನಂತಿ. ವಂದನೆಗಳು. ಕುಮಾರ್ ಹಾದಿಮನಿಯವರು ಹಿಂದೆ ಸಾಕಷ್ಟು ಇಂಥ ಅವಹೇಳನ ಮಾಡ್ತಾ ಇದ್ದಾರೆ. ಇದು ಪ್ರಾಸಿಕ್ಯೂಟು 3 ಕೇಸ್ನಾಗ ಸಿದ್ದರಾಮಯ್ಯವರು ಕೋರ್ಟ್ ವಿಚಾರ ಇರ್ತೈತಿ. ಅದಕ್ಕೆ ದಯಮಾಡಿ ತಾವು ಈ ಮಾತಾಡುವಂಥ ಹಕ್ಕಿಲ್ಲ. ಈ ಸಿದ್ದರಾಮಯ್ಯ ಸಾಹೇಬ್ನವರಿಗೆ ಅವಹೇಳನ ಮಾಡಿದ್ದಕ್ಕೆ ನಾವು ಎಲ್ಲ ಕಾಂಗ್ರೆಸ್ ಮುಖಂಡರು, SC/ST ಘಟಕದ ಅಧ್ಯಕ್ಷರು ಎಲ್ಲರೂ ಕೂಡಿ ನಾವು ಸ್ಟೇಷನ್ಗೆ ಬಂದು ಸಾಹೇಬ್ರ ಕಡೆ ಕಂಪ್ಲೀಟ್ ಮಾಡಿದ್ವಿ. ಸನ್ಮಾನ್ಯ ಶ್ರೀ ಘನ ಸರ್ಕಾರದ ಮುಖ್ಯಮಂತ್ರಿ ಆಗಿರುವಂಥ ನಮ್ಮೆಲ್ಲರ ಹಿಂದೆ ನಾಯಕರಾಗಿರುವಂಥ ಸನ್ಮಾನ್ಯ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ ಪೋಸ್ಟನ್ನು ಹಾಕಿರುವಂಥ ವಸಂತ್ ಹಾದಿಮನಿ ಎಂಬ ಮುದಿನೂರು ಗ್ರಾಮದ ಯುವಕ ಇವತ್ತು ಭಾಳಷ್ಟು ಕೆಳ ಜಾತಿ ಮಟ್ಟದಲ್ಲಿರುವಂಥ ಪ್ರತಿಯೊಂದು ಜಾತಿ ನಾಯಕರನ್ನು ಬೆಳೆಸುವಂಥ ಈ ಕರ್ನಾಟಕದ ಏಕೈಕ ನಾಯಕರಾಗಿರುವಂಥ ಅದರ ಜೊತೆಗೆ ಈ ರಾಜ್ಯದ ಮುಖ್ಯಮಂತ್ರಿ ಆಗಿರುವ ಸಿದ್ದರಾಮಯ್ಯ ಸಾಹೇಬರ ಬಗ್ಗೆ ಭಾಳಷ್ಟು ಅವಹೇಳನಕಾರಿ, ಇದೇ ಒಂದು ಪೋಸ್ಟ್ ಅಂತಲ್ಲ, ಹಿಂದೂ ಕೂಡ ಭಾಳಷ್ಟು ಅವಹೇಳನಕಾರಿ ಪೋಸ್ಟನ್ನು ಹಾಕಿ ಇವತ್ತು ಈ ಸಮಾಜದಲ್ಲಿ ಜಗಳ ಹಚ್ಚುವಂಥ ಕೆಲಸ ಮಾಡ್ತಾ ಇದ್ದಾರೆ. ಅದಕ್ಕೆ ಅವರು ಇನ್ನೊಮ್ಮೆ ನಮ್ಮ ನಾಯಕರ ಬಗ್ಗೆ ಮಾತಾಡಬಾರ್ದಂತ ಇವತ್ತು ಈ ಕಂಪ್ಲೇಂಟ್ ಮುಖಾಂತರ ಒಂದು ಮನವಿಯನ್ನು ಕೊಟ್ಟಿದ್ದೀವಿ. ಯಾಕಂದರೆ ಇವತ್ತು ಸಿದ್ದರಾಮಯ್ಯ ಸಾಹೇಬ್ರ ನಿನ್ನೆ ನೋಡಿರ್ಬೋದು ಪ್ರಾಸಿಕ್ಯೂಷನ್, ಅದು ಕಾನೂನಿಗೆ ನಾವು ನೀವೆಲ್ಲರೂ ಕೂಡಿ ಇವತ್ತು ಕಾನೂನಿಗೆ ಶರಣಾಗಬೇಕಾಗೈತಿ. ಕಾನೂನು ರೀತಿ ಹೋರಾಟ ಇವತ್ತು ಮುಖ್ಯಮಂತ್ರಿಯವರು ಆಗಿರ್ಬೋದು, ನಾವು ಮಾಡ್ತಾರೆ, ನಮ್ಮ ಪಕ್ಷದವ್ರು ಮಾಡ್ತಾರೆ. ಬಟ್ ಅದು ಏನು ಪ್ರಾಸಿಕ್ಯೂಷನ್ ಕೊಟ್ಟಾರ ಅಂಥೇಳಿ ಒಬ್ಬ ನಾಯಕರನ್ನು ಪ್ರಚೋದನೆ ಮಾಡೋದು, ಅವ್ರು ಬೈಯೋದು ಭಾಳ ಅವ್ರ ಹಕ್ಕಿಲ್ಲ. ಆಮೇಲೆ ಅದು ಭಾಳಷ್ಟು ತಪ್ಪಾಕೈತಿ. ಅದಕ್ಕೆ ನಮ್ಮ ನಾಯಕರನ್ನ ಏನಾದ್ರು ಇದೇ ರೀತಿ ಮುಂದೆ ಬದಿದಲ್ಲಿ ನಾವು ಕೂಡ ಬೀದಿಗಿಳಿದು ಹೋರಾಟ ಮಾಡಬೇಕಾಗ್ತದೆ ಅಂತ ಹೇಳಿ ಇವತ್ತು ಪೊಲೀಸ್ ಕಂಪ್ಲೇಂಟನ್ನು ಕೊಟ್ಟಿದ್ದೀವಿ.